ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಈ ಮಾಸ್ಟರ್ ಪೀಸ್ ಯಾರಂತ ಯೋಚನೆ ಮಾಡ್ತಾ ಇರಿ, ಆಮೇಲೆ ಹೇಳ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೈತ್ರಗೌಡ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಮನೇಲಲ್ಲಿ ನೀವು ನೋಡಿರ್ತೀರಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಒನ್ ಡೇ ಟ್ರಿಪ್ ಥರ ಹೋಗೋಣ ಅಂತ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ರೀಸನ್ ಕೂಡ ಇದೆ, ಅದನ್ನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ, ವೀಡಿಯೋ ಫುಲ್ ನೋಡಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈ ಟ್ರಿಪ್ಪಿಗೆ ನಾನೇ ದುಡ್ಡು ಕೊಟ್ಟಿರೋದು. ನಾವು ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿರೋ ಹಾಗೆ 6 o'clock ಹೊರಡಬೇಕಿತ್ತು. ಬಟ್ ಅದಾಗತ್ತಾ? ಇಲ್ಲ, 7:30 ಆಯಿತು. ಸೊ ಕಾರ್ ಹತ್ತಿ ಹಾಫ್ ಆನ್ ಅವರಿಗೇ ಅಕ್ಕ ತುಂಬ ಹೊಟ್ಟೆ ಸಿಗ್ತಾ ಇದೆ ಅಂತು. ಅಲ್ಲಿಂದ ಹೋಟೆಲಿಗೆ ನಿಲ್ಲಿಸಿ ಹೋಟೆಲಲ್ಲಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ರೀಚ್ ಆಗಿದ್ದೆ ಆಯಾತನ ರೆಸಾರ್ಟಿಗೆ. ಆಯಾತನ ರೆಸಾರ್ಟ್ ಕೂರ್ಗಲ್ಲಿದೆ. ಆ್ಯಂಡ್ ದೆನ್ ಹೋಗ್ತಾ ಇದ್ದಂಗೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಸೂಪರಾಗೆ ಕೈ ಇಟ್ಕೊಂಡು ಎಂಟ್ರಿ ಕೊಟ್ಟರು. ಆ್ಯಂಡ್ ದೆನ್ ಅಲ್ಲಿಂದ ಹೋಗ್ತಾ ಇದ್ದಂಗೆ ವೆಲ್ಕಮ್ ಕೂಡ ತುಂಬ ಚೆನ್ನಾಗಿತ್ತು. ಹಣೆಗೆಲ್ಲ ಬೊಟ್ಟಿಕ್ಕಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ಆ್ಯಂಡ್ ದೆನ್ ವೆಲ್ಕಮ್ ಡ್ರಿಂಕ್ ಕೂಡ ಕೊಟ್ಟರು. ಅದನ್ನೆಲ್ಲ ಕುಟ್ಕೊಂಡು ನೇಚರ್ನ ಫೀಲ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ಪ್ರಾಪರ್ಟಿ ಟೂರಿಗೆ ಹೋದ್ವಿ. ಆ ಪ್ರಾಪರ್ಟಿ ಟೂರಲ್ಲಿ ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ಆ ಗ್ರೀನರಿ, ಆ ಟ್ರೀಸು ತುಂಬ ಒಂಥರ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಆ ನೋಡೋಕ್ಕೇ ಫೀಲ್ ಮಾಡೋಕ್ಕೇ ಇಟ್ಸ್ ರಿಯಲಿ ನೈಸ್. ಅದನ್ನು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಇದನ್ನು ಇಲ್ಲೇ ಬಂದು ಈ ಪ್ಲೇಸ್ನ ಫೀಲ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಈ ಪ್ಲೇಸ್ ಬಗ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಆಯತನ ಫಾಲ್ಸ್ ಹತ್ರ ಹೋದ್ವಿ. ಅದೇ ಒಂಥರ ಆ ಪ್ಲೇಸಿಗೆ ಮೇನ್ ಅಟ್ರಾಕ್ಷನ್ ಥರ. ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಬನ್ನಿ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಮಾಡಿಬಿಡೋಣ. ರೂಮ್ ಎಂಟ್ರಿ ಆಗ್ತಾ ಇದ್ದಂಗೆ ರೂಮ್ ತುಂಬ ಒಂಥರ ಸ್ಪೇಷಿಯಸ್ ಆಗಿತ್ತು. ಲೈಕ್ ಆ ಮೈಲ್ಡ್ ಲೈಟು, ಡಿಮ್ ಲೈಟು, ಅದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಈ ಆಯತನ ಕೂರ್ಗಿರೋದು ಫಾರೆಸ್ಟ್ ಸರೌಂಡೆಡ್ ಅಲ್ವಾ, ಸೊ ಪಕ್ಕಾ ಫಾರೆಸ್ಟ್ ವೈಬ್ ಕೊಡೋ ಥರನೇ ಆಗ್ತಾಯಿತ್ತು. ಅದೆಲ್ಲ ವೈಬ್ ನಮಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಆ್ಯಂಡ್ ದೆನ್ ಇದನ್ನೆಲ್ಲ ನೋಡಿದ್ಮೇಲೆ ನಾನು ಒಂದು ವೀಡಿಯೋ ಮಾಡ್ಕೊಳ್ತಾನೆ ಇರೋಕ್ಕಾಗತ್ತಾ? ವೀಡಿಯೋ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ವೀಡಿಯೋ ಎಲ್ಲ ಮಾಡಿಸ್ಕೊಂಡ್ಮೇಲೆ ನಂಗೆ ಏನು ಅನಿಸ್ತು ಅಂದರೆ, ಓಕೆ ನಂಗೆ ಅಷ್ಟಕ್ಕೆ ಸಾಕಾಗಿಲ್ಲ ಅಂತ ನಾನೇ ವೀಡಿಯೋ ಮಾಡ್ಕೊಳಕ್ಕೆ ಬಂದರೆ ಫುಲ್ ಡಿಸ್ಟರ್ಬೆನ್ಸು. ಆಮೇಲೆ ಹೋಗಲಿ ಅಂತ ಯಾರಿಗೂ ಬರಬೇಡಿ ನಾನು ವೀಡಿಯೋ ಮಾಡ್ಕೊಳ್ಬೇಕಂತೇಳಿ ನಾನೇ ಚಂದ ವೀಡಿಯೋ ಎಲ್ಲ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಲಂಚ್ ಮಾಡಬೇಕಿತ್ತು. ಸೊ ಲಂಚ್ ಮಾಡೋಕ್ಕೆ ರೆಸ್ಟೋರೆಂಟ್ಗೆ ಹೋಗ್ತಾ ನಮ್ಮ ಅಕ್ಕ ಫುಲ್ ಜೋಶಲ್ಲಿ ಹೀಲ್ಸ್ ಹಾಕೊಂಡು ಬಂತು. ಬಟ್ ಆ ಕಡೆಯಿಂದ ಬರ್ತಾ ಸ್ಲಿಪ್ಪರ್ ಕೈಯಲ್ಲಿ ಇಟ್ಕೊಂಡು ಬಂತು. ಮತ್ತೆ ಅಲ್ಲಿಂದ ಬಂದಮೇಲೆ ಮತ್ತೆ ನನಗೆ ಅದೊಂದು ವೀಡಿಯೋ ಮಾಡಿ ಇದೊಂದು ವೀಡಿಯೋ ಮಾಡಿ ಅಂತ ಇಷ್ಟೊಂದು ವೀಡಿಯೋ ಎಲ್ಲ ಮಾಡಿಸ್ಕೊಂಡೆ. ಅದಾದಮೇಲೆ ನಾವು ನೈಟು ಡಿನ್ನರ್ಗೆ ಹೋದ್ವಿ. ಡಿನ್ನರಲ್ಲಿ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ಸೊ ಅದು ಅವಾಗ ನಾವು ಇದರಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ದೆನ್ ನೆಕ್ಸ್ಟ್ ಡೆಸರ್ಟ್ಸು, ಸ್ವೀಟ್ಸು ಎಲ್ಲ ತುಂಬ ಚೆನ್ನಾಗಿಟ್ಟಿದ್ರು. ಸೊ ಅದನ್ನೆಲ್ಲದನ್ನು ಟೇಸ್ಟ್ ಮಾಡಿಕೊಂಡು ಎಲ್ಲದನ್ನು ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಟ್ಕೊಂಡು ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಫೈರ್ ಕ್ಯಾಂಪ್ ಹತ್ರ ಬಂದ್ವಿ. ಸೊ ಫೈರ್ ಕ್ಯಾಂಪಲ್ಲಿ ಒಂದಷ್ಟು ಮಾತಾಡಿಕೊಂಡು ಅಲ್ಲಿಂದ ಬರ್ತಿದ್ದಂಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಲ್ಲಿಗೆ ಬರೋಕ್ಕೆ ಇನ್ನೊಂದು ರೀಸನ್ ಇತ್ತು ಅಂತ ಹೇಳ್ದೆ ಅಲ್ವಾ. ಸೊ ಅದು ನಮ್ಮ ಅಕ್ಕನ ಮಾಮ್ ಟು ಬಿ ಮಾಡೋಕ್ಕೆ. ಇಲ್ಲಿ ಬಂದು ಮಾಮ್ ಟು ಬಿ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ಅಕ್ಕಂಗೆ ಎಷ್ಟು ಖುಷಿ ಇದೆಯೋ ನಮ್ಮೆಲ್ರಿಗೂ ಅದ್ರಕ್ಕಿಂತ ತುಂಬಾ ಖುಷಿ ಇದೆ. ಯಾಕಂದರೆ ಇಲ್ಲಿಗೆ ಬರಬೇಕಂತ ತುಂಬ ದಿನ ಪ್ಲ್ಯಾನ್ ಮಾಡಿದ್ದೀವಿ ನಾವು. ವಾವ್, ಈ ಮೂಮೆಂಟ್ನ ಚೆರಿಷ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಲೈಫ್ ಟೈಮ್ ಚೆರಿಷ್ ಮಾಡ್ಬೋದು. ಎಷ್ಟು ಕ್ಯೂಟಾಗಿದೆ ಜೋಡಿ. ವಾವ್, ನನ್ನ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಲೈಕ್ ಆ ವಿಡಿಯೋ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನೆಕ್ಸ್ಟ್ ಬರ್ತಾ ಇರೋದೇ ನಮ್ಮ ಬೆಂಕಿಲತಾ ಅವರು, ಐ ಮೀನ್ ನಮ್ಮ ಆಶಕಂದು, ಅವ್ರದ್ದು ಕೂಡ ಬರ್ತಡೇ ಇತ್ತು ಅವತ್ತೇ. ಸೊ ನಾನು ನಮ್ಮ ಭಾವ ನಮ್ಮ ಅಕ್ಕ ಎಲ್ಲ ಪ್ಲ್ಯಾನ್ ಮಾಡಿ ಅವ್ರದ್ದು ಬರ್ತಡೇನ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಚಂದ ಕೇಕ್ ಕಟ್ ಮಾಡಿ ಚಂದ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮತ್ತೆ ರೆಸ್ಟೋರೆಂಟಿಗೆ ಬಂದ್ವಿ. ಅಲ್ಲಿಂದ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಲಿಗೆ ಬಂದ್ವಿ. ಪೂಲಲ್ಲಿ ನೋಡಿ ನಮ್ಮ ಭಾವ ಎಷ್ಟು ಚಂದ ಆಟಾಡ್ತಿದ್ದಾರೆ, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಸಣ್ಣ ಮಗು ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅವರೆಲ್ಲ ಎಂಜಾಯ್ ಮಾಡಿ ಆಮೇಲೆ ಅವ್ರ ಹೆಂಡತಿ ಹತ್ರ ಬಂದು ಈ ಥರ ಎಲ್ಲ ಪ್ರೀತಿ ಮಾಡಿ, ಐ ಮೀನ್ ಆ ಪ್ರೀತಿನ ವೀಡಿಯೋ ಮಾಡಿ ತೋರಿಸ್ಬೇಕಂತ ಏನೂ ಇಲ್ಲ, ಅದ್ರದ್ದೊಂದು ಜಸ್ಟ್ ಒಂದು ಬಿಟ್ ಹಾಕಿದ್ದೀನಿ ಅಷ್ಟೇ. ಆ ಥರ ಎಲ್ಲ ಚಂದ ಅವರೆಲ್ಲ ಆಟಾಡಿ ಕ್ಯೂಟಾಗಿ ಅನಿಸ್ತಾಯಿದ್ರು. ಅದನ್ನ ನೋಡಿ ನಂಗೆ ಏನು ಅನಿಸ್ತಾ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ನಮ್ಮ ಭಾವ ಫಸ್ಟೇ ಜಿಮ್ ಫ್ರೀಕು, ಕೇಳಬೇಕಾ, ಬೈಸಪ್ ಎಲ್ಲ ತೋರಿಸ್ಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಅಲ್ಲಿಂದ ಹೊರಟಿದ್ದೆ ನಾವು ವಾಟರ್ ಫಾಲ್ಸ್ ಹತ್ರ. ಸೊ ಫಾಲ್ಸ್ ಹತ್ರ ಬಂದಮೇಲೆ ನಮ್ಮ ಭಾವ ಬೈಸೆಪ್ಸ್ ತೋರಿಸ್ತಾಯಿದ್ರು. ನಾವು ಸುಮ್ಮನೆ ಇರೋಕ್ಕಾಗತ್ತಾ, ಅವ್ರಿಗೆ ಕಾಂಪಿಟೇಷನ್ ಕೊಟ್ಟು ನಾವು ಬೈಸೆಪ್ಸ್ ಎಲ್ಲ ತೋರಿಸ್ಕೊಂಡು ಫನ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ದೆನ್ ನಾವು ನೆಕ್ಸ್ಟ್ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಫಾಲ್ಸ್ ಹತ್ರ ಬಂದ್ವಿ. ಫಾಲ್ಸ್ ಹತ್ರ ಬಂದು ಎಲ್ಲರೂ ಫೋಟೋಶೂಟ್ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಡಕ್ಕೆ ರೆಡಿ ಆದ್ವಿ. ಹೊರಡಕ್ಕೆ ರೆಡಿಯಾಗಿ ಒಂದು ಮಿರರ್ ಸೆಲ್ಫಿ ತೊಗೊಂಡು ಅಲ್ಲಿಂದ ಬಾಯ್.